ಡಿಕೆ ಶಿವಕುಮಾರ್ ವಿರುದ್ಧ ಸಮರವನ್ನ ಮುಂದುವರಿಸಿದ್ದೆ ಜೆಡಿಎಸ್ ಸರ್. ಈಗ ಡಿಸಿಎಂ ಬಗ್ಗೆ ಪ್ರತಿದಿನ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಜೆಡಿಎಸ್ ನಾಯಕರು. ನಿನ್ನೆ ಡೂಪ್ಲಿಕೇಟ್ ಸಿಎಂ ಅಂತ ಗೇಲಿ ಮಾಡಿದ್ರು ದಳಪತಿಗಳು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಈಗ ಜೆಡಿಎಸ್ ನಾಯಕರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಜೆಡಿಎಸ್ನ ಮುಖಂಡರುಗಳು ನಾಯಕರುಗಳು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಡೂಪ್ಲಿಕೇಟ್ ಸಿಎಂ ಅಂತ ಗೇಲಿ ಮಾಡ್ತಾ ಇದ್ರು ದಳಪತಿಗಳು. ಇಂದು ಡಿಕೆಶಿ ಆಸ್ತಿ ಗಳಿಕೆಯ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ. ಜೆಡಿಎಸ್ ನಾಯಕರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ. ಈಗ ಎಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಪಮಾನಕರ ಪದವನ್ನ ಬಳಕೆ ಮಾಡಿದ್ದಾರೆ. 1413 ಕೋಟಿ ರೂಪಾಯಿ ಆಸ್ತಿ ಗಳಿಕೆಯ ಸೀಕ್ರೆಟ್ ಇದೆ ಅಂತ ಜೆಡಿಎಸ್ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. 1413 ಕೋಟಿ ರೂಪಾಯಿಯ ಆಸ್ತಿ ಗಳಿಕೆ ಇದೆ ಅಂತ ಜೆಡಿಎಸ್ ನಾಯಕರು ಟೀಕೆ ಮಾಡಿರುವಂಥದ್ದು. ಒಂದು ಕಡೆ ರಾಜಕೀಯ ಭ್ರಷ್ಟಾಚಾರದ ಇತಿಹಾಸ ಪ್ರಕಟಿಸಬಹುದು. ಜೆಡಿಎಸ್ ನಿಂದ ಡಿಕೆ ಶಿವಕುಮಾರ್ ಫೋಟೋ ಇರುವಂತಹ ಪೋಸ್ಟರ್ ನ ಈಗಾಗಲೇ ಪೋಸ್ಟ್ ಮಾಡಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಹೈಕಮಾಂಡ್ ಗುಲಾಮ ಕಪ್ಪ ಕಳಿಸ್ತಾ ಇರುವಂತಹ ಕಲೆಕ್ಷನ್ ಏಜೆಂಟ್ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಗುಲಾಮ ಕಪ್ಪ ಕಳುಹಿಸುವ ಕಲೆಕ್ಷನ್ ಏಜೆಂಟ್ ಅನ್ನುವಂತಹ ಕೆಲವೊಂದಿಷ್ಟು ಪದಗಳನ್ನ ಬಳಕೆ ಮಾಡುವ ಮುಖಾಂತರವಾಗಿ ಬಂಡೆ ಕಳ್ಳನ ರಾಜಕೀಯ ಭ್ರಷ್ಟಾಚಾರದ ಇತಿಹಾಸವನ್ನ ಪ್ರಕಟಿಸಬಹುದು ಅನ್ನುವಂತಹ ಪೋಸ್ಟರ್ ಅನ್ನ ಪೋಸ್ಟ್ ಮಾಡಲಾಗ್ತಿದೆ. ಒಂದು ಕಡೆ ಬಂಡೆ ಕಳ್ಳನ ರಾಜಕೀಯ ಭ್ರಷ್ಟಾಚಾರದ ಇತಿಹಾಸವನ್ನ ಪ್ರಕಟಿಸಬಹುದು. ಜೆಡಿಎಸ್ ನಿಂದ ಡಿಕೆ ಶಿವಕುಮಾರ್ ಫೋಟೋ ಇರುವಂತಹ ಪೋಸ್ಟರ್ ಅನ್ನ ಪೋಸ್ಟ್ ಮಾಡಲಾಗ್ತಾ ಇದೆ. ಈಗ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಈಗ ತೊಡೆತಟ್ಟಿ ನಿಂತಿದ್ದಾರೆ ಜೆಡಿಎಸ್ ನಾಯಕರು. ಅಪಮಾನಕರ ಪದಗಳನ್ನ ಬಳಕೆ ಮಾಡ್ತಿದ್ದಾರೆ. ನೆನೆ ಡೂಪ್ಲಿಕೇಟ್ ಸಿಎಂ ಅಂತ ಗೇಲಿ ಮಾಡಿದ್ರು. ಇವತ್ತು 1413 ಕೋಟಿ ರೂಪಾಯಿ ಆಸ್ತಿ ಗಳಿಕೆಯ ಸೀಕ್ರೆಟ್ ಇದೆ ಅಂತ ಜೆಡಿಎಸ್ ನಾಯಕರು ಈಗ ಮತ್ತೊಂದು ಕಡೆ ವಾಗ್ದಾಳಿಗೆ ಮುಂದಾಗಿದ್ದಾರೆ. ತೆರೆ ಹಿಂದೆ ಆಟವಾಡ್ತಾ ಇರುವಂತಹ ಜೈಲು ಹಕ್ಕಿಗೆ ಸಿಎಂ ಕುರ್ಚಿ ಕೈಗೆಟುಕದ ಹುಳಿ ದ್ರಾಕ್ಷಿ. ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ ನಲ್ಲಿ ಈಗ ಪೋಸ್ಟ್ ಮಾಡಿ ಜೆಡಿಎಸ್ ಕಿಡಿಕಾರ್ತಾ ಇರುವಂತದ್ದು.